ಅರೆರೆರೆರೆ, ಇದೇನ್ ಮಗಳೇ ನೀನು? ಅಲ್ಲ, ಈಗಾಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ. ನೀನ್ ನೋಡಿದ್ರೆ ಇನ್ನು ಹಾಸಿಗೆ ಮೇಲೆ ಇದೆಯಲ್ಲ. ಎದ್ದೇಳ್ ಮಗಳೇ, ಆಲ್ರೆಡಿ ಗಂಟೆ 10 ಆಗ್ತಾ ಬಂತು. ಹಾ, ಏನಮ್ಮ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ. ನಿನ್ನನ್ನು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಹೋಗಮ್ಮ, ಇನ್ನು 10 ಗಂಟೆ ಅಷ್ಟೇ ತಾನೇ. ಇನ್ನು ಆರಾಮಾಗಿ ಮಲಗ್ತೀನಿ. ಇವತ್ತೇನು ಕಾಲೇಜ್ ಇಲ್ಲ, ಕೆಲ್ಸಕ್ಕೂ ಹೋಗಲ್ಲ. ಇನ್ನೇನು ಮತ್ತೆ? ಅಯ್ಯೋ, ಅದು ಎಲ್ಲದಕ್ಕಿಂತನೂ ಖುಷಿ ವಿಷಯ ಇದೆ ಕಣೆ. ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಏನು? ಏನಮ್ಮ ಹೇಳ್ತಿದ್ಯಾ ನೀನು? ನನ್ನ ನೋಡೋದಕ್ಕೆ ಗಂಡಿನ ಮನೆಯವರ? ಅಲ್ಲ, ಇದೇನೇ ಹೇಳ್ತಿದ್ಯಾ? ಇದೇನೇ ಇದು? ಅಲ್ಲ, ಇಷ್ಟು ಖುಷಿ ವಿಷಯ ಹೇಳಿದ್ರೆ ನೀನು ತಡಬಡಾಯಿಸ್ತಿದ್ಯಾ? ಅಲ್ಲ ಕಣೆ, ನಿನ್ನ ನೋಡೋದಕ್ಕೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಅದು ಅಲ್ದೇನೆ ಹುಡುಗ ಇಂಜಿನಿಯರ್ ಅಂತೆ, ಫಾರಿನಿಗೆ ಹೋಗಿದ್ದಾನಂತೆ, ಅಲ್ಲೇ ಸೆಟ್ಲ್ ಆಗ್ತಾನಂತೆ. ಇಷ್ಟು ಒಳ್ಳೆ ಸಂಬಂಧ ನಿನ್ನನ್ನು ಹುಡ್ಕೊಂಡು ಬಂದಿರುವಾಗ ಖುಷಿ ಪಡೋದು ಬಿಟ್ಕೊಂಡು ಬಾಬಾ ಬಿ 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 ಅಂತ ತಡವರಿಸ್ತಾ ಇದೆಯಲ್ಲೇ. ಹೌದು ಮಗಳೇ, ನಿನ್ನಮ್ಮ ಹೇಳ್ತಿರೋದು ಸರಿಯಾಗಿದೆ. ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ರೆ ನೀನು ಯಾಕೆ ಹೀಗೆ ಕಂಗಾಲಾಗಿದೆಯೋ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ಇದೇನಿದು ದಿಢೀರಂತ ಈ ಮದುವೆ ಮಾತುಕತೆ ಎಲ್ಲ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ನಾನು ಇಷ್ಟು ದಿನ ಹೇಗೋ ಸೀಕ್ರೆಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋ ನನ್ನ ಪ್ರೀತಿ ವಿಷಯನ ಇವತ್ತು ಅಪ್ಪ ಅಮ್ಮನಿದ್ರೆ ಹೇಳಲೇಬೇಕು. ಅರೆ ಪ್ರಿಯಾಂಕಾ, ಅದೇನದು ಒಬ್ಬೊಬ್ಳೆ ಮಾತಾಡ್ತಾ ಇದೆಯಾ? ಏನೈತೆ? ಅದು ಅಪ್ಪ ಅಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕಂದರೆ ನಾನು ಮತ್ತು ನನ್ನ ಫ್ರೆಂಡ್ ಪ್ರದೀಪ್ ತುಂಬ ಲವ್ ಮಾಡ್ತಿದ್ದೀವಿ. ಅದು 4-5 ವರ್ಷದಿಂದ. ಏನು? ಪ್ರೀತಿನ? ಇದೇನೇ ಮಾತಾಡ್ತಿದ್ಯಾ ನೀನು? ನಿನಗೇನು ತಲೆಗಿರೆ ಕೆಟ್ಟಿದ್ಯಾ ಹೇಗೆ? ಅಮ್ಮ, ನನಗೇನು ತಲೆ ಕೆಟ್ಟಿಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಪ್ರದೀಪ್ 4 ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ. ಹೇಗೂ ಸಮಯ ಬಂದಾಗ ನಿಮಗೆ ಹೇಳಬೇಕು ಅಂದ್ಕೊಂಡೆ. ಆ ಸಮಯ ಇವಾಗ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು ಪ್ರಿಯಾಂಕಾ, ಈ ಮನೇಲಿ ಪ್ರೀತಿ ಗೀತಿ ಇದು ಯಾವುದಕ್ಕೂ ಅವಕಾಶ ಇಲ್ಲ. ನೋಡು, ನಾವು ತೋರಿಸಿರೋ ಹುಡುಗನ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಟು ಈ ಪ್ರೀತಿ ಗೀತಿ ಅಂತ ಎಲ್ಲ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನೋಡಿ ಅಪ್ಪ, ನಾನೇನು ಚಿಕ್ಕ ಮಗು ಅಲ್ಲ. ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ನೋಡಿ, ನಾನು ಅವನನ್ನ ತುಂಬಾನೇ ಪ್ರೀತಿಸ್ತಿದ್ದೀನಿ. ಹಾಗಾಗಿ ಮದುವೆ ಆದ್ರೆ ಅವನ್ನ ಮಾತ್ರನೇ ಮದುವೆ ಆಗೋದು. ಅವನ್ನ ಬಿಟ್ಟು ನೀವು ತೋರಿಸಿರೋರ್ನ ಯಾರನ್ನೂ ಮದುವೆ ಆಗಲ್ಲ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮದುವೆಗೆ ಒಪ್ಕೊಂಡ್ರೆ ಅದು ನಿಮ್ಮ ಒಳ್ಳೇದಕ್ಕೆ. ಏನೇ ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ? ಏನು ನಮ್ಮನ್ನು ಬೆದರಿಸ್ತಾ ಇದ್ಯಾ ಹೇಗೆ? ನೋಡಮ್ಮ, ನೀನು ಏನಾದರೂ ಅನ್ಕೋ, ಆದ್ರೆ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆಗಿಲ್ಲ ಅಂದ್ರೆ ನಾನು ಹೆಣ ನೋಡ್ಬೇಕಾಗತ್ತೆ. ಕೇಳಿಸ್ಕೊಂಡ್ರೇನ್ರಿ? ನೋಡಿದ್ರೇನ್ರಿ ನಿಮ್ಮ ಮಗಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ನಮ್ಮೆದ್ರಿಗೆ ನಿಂತ್ಕೊಂಡು ಸಾಯೋದ್ರ ಬಗ್ಗೆ ಮಾತಾಡ್ತಿದ್ದಾಳೆ. ಹೊತ್ತು ಹೆತ್ತು ಸಾಕಿರೋದೆಲ್ಲ ಇವಳಿಗೆ ನೆನಪೇ ಇಲ್ಲ. ಇವಾಗ ಯಾರೋ ಬಂದಿರೋನು ಪ್ರದೀಪ್ ಅಂತೆ, ಅವನೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾಳೆ. ಅವನೇ ಇವಳು ಪ್ರಪಂಚ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ಕಾಲ್ ಕಸದ ಹಾಗೆ ನೋಡ್ತಾ ಇದ್ದಾಳೆ. ಹೋಗ್ಲಿ ಬಿಡು ಗೋಮತಿ, ಇವಾಗೇನು ಮಗಳು ಸಂತೋಷವಾಗಿರೋದೇ ಮುಖ್ಯ ತಾನೇ. ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿದ್ರೆ ಅವಳು ನಮ್ಮ ಕಣ್ಣೆದ್ರಿಗೆ ಸಂತೋಷವಾಗಿರ್ತಾಳೆ ಅಂದರೆ ಧಾರಾಳವಾಗಿ ನಮ್ಮ ಮನ್ಸನ್ನೇ ಹೋಲಿಸ್ಕೊಂಡು ಅವಳಿಗೆ ಮದುವೆ ಮಾಡೋಣ. ನಾವು ನೋಡಿದ ಹುಡುಗನ ಜೊತೆ ಮದುವೆ ಮಾಡಿ ಅವಳು ಸಂಕಟ ಪಡ್ತಿದ್ರೆ ಅದನ್ನು ನೋಡಿಕೊಂಡು ನಾವೇ ತಾನೇ ಕೊರಗಬೇಕು. ಅದಕ್ಕೆ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆನೇ ಮದುವೆ ಮಾಡಿ ಅವಳು ಸುಖವಾಗಿರೋದನ್ನೇ ನೋಡೋಣ. ಗೋಮತಿ ಮತ್ತೆ ರಾಜೇಂದ್ರನ್ಗೆ ಮಗಳ ಸಂತೋಷನೇ ತುಂಬಾ ಮುಖ್ಯ ಆಗಿರತ್ತೆ. ಹಾಗಾಗಿ ಕೊನೆಗೂ ನಾವು ಹೇಳಿರೋದನ್ನ ಮಗಳು ಒಪ್ಪಿಲ್ಲ. ಹಾಗಾಗಿ ಮಗಳ ಇಷ್ಟನೇ ನಾವು ಒಪ್ಪೋಣ ಅಂತ ನಿರ್ಧಾರ ಮಾಡಿಕೊಂಡು ಮಗಳ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಅಂದ್ಕೊಂಡಿರೋ ಹಾಗೆ ಪ್ರಿಯಾಂಕಾ ಮತ್ತೆ ಪ್ರದೀಪ್ ಮದುವೆ ಅದ್ದೂರಿಯಾಗೂ ನಡೆಯುತ್ತೆ. ಮದುವೆ ಆಗಿರೋ ಹೊಸರಲ್ಲಿ ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೋನ್ಯವಾಗಿರ್ತಾರೆ. ಅದು ಅಲ್ಲದೆ ಅವರಿಬ್ರದ್ದು ತುಂಬಾ ಹ್ಯಾಪಿ ಫ್ಯಾಮಿಲಿ ಆಗಿರುತ್ತೆ. ಆದರೆ ದಿನಗಳು ಕಳೀತಾ ಕಳೀತಾ ಪ್ರದೀಪ್ಗೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಪ್ರದೀಪ್ ಪ್ರಿಯಾಂಕನಿಗೆ ಸಮಯ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾನೆ. ಪ್ರದೀಪ್, ನಾನು ನಿನ್ನ ಹತ್ರ ಮಾತಾಡಬೇಕು. ಪ್ರಿಯಾಂಕಾ, ಅದೇನು ಮಾತಾಡೋದಿದ್ರು ನಾನು ಆಫೀಸಿಗೆ ಹೋಗಿ ಬಂದಮೇಲೆ ಮಾತಾಡೋಣ. ನನಗೆ ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು. ಕ್ಲೈಂಟ್ ಮೀಟಿಂಗ್ ಇದೆ, ಲೇಟ್ ಆಗ್ತಾ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಪ್ರದೀಪ್. ಇವಾಗಲೇ ಮಾತಾಡಬೇಕು ಅಂದರೆ ಮಾತಾಡಬೇಕು ಅಷ್ಟೇನೆ. ಅದೇನೋ ಹೇಳಿದ್ಯಲ್ಲ, ಆಫೀಸಿಗೆ ಹೋಗಿ ಬಂದ್ಮೇಲೆ ಮಾತಾಡೋಣ ಅಂತ. ನೀನು ಆಫೀಸಿಂದ ಬಂದು ನನ್ನನ್ನು ಮಾತಾಡ್ಸಿದ್ರೆ ತಾನೇ ನಾನು ಮಾತಾಡೋದಕ್ಕೆ. ಪ್ರಿಯಾಂಕಾ, ಯಾಕೆ ಹಠ ಮಾಡ್ತಿದ್ಯಾ? ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಹೇಳಿದ್ದನ್ನೇ ಹಠ ಮಾಡಬೇಡ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಓಹೋ, ಅವಾಗೆಲ್ಲ ನಾನು
ನಾನ್ ಸ್ವಲ್ಪ ನಿನ್ನ ಹತ್ರ ಮಾತಾಡಿದ್ರೆ ಸಾಕು ಅಂತ ಕಾಯ್ತಾ ಇದ್ದೋನು, ಇವಾಗ ನಾನ್ ಮಾತಾಡಿದ್ರೆ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ? ಮೊದ್ಲೆಲ್ಲ ನಿನಗೆ ನನ್ನ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇತ್ತು, ಆದ್ರೆ ಇವಾಗ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅನಿಸ್ತಿದೆ. ಸಾರಿ, ಕಡಿಮೆ ಆಗಿದೆ ಅಲ್ಲ, ಇಂಟ್ರೆಸ್ಟೇ ಇಲ್ಲ ನಿನಗೆ. ಪ್ರಿಯಾಂಕಾ, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ಏನಾಗಿದೆ ಇವತ್ತು? ನೋಡು, ಮೊದಲೇ ನಾನು ಆಫೀಸ್ ಟೆನ್ಷನಲ್ಲಿ ಇದ್ದೀನಿ. ಹಾಗಿರುವಾಗ ನೀನ್ ಬೆಳಗ್ಗೆನೆ ನನ್ನ ತಲೆ ಕೆಡಿಸ್ಬೇಡ. ಅಯ್ಯೋಯ್ಯೋ, ಹೌದಪ್ಪ ಹೌದು. ಮೊದ್ಲೆಲ್ಲ ನಾನ್ ಮಾತಾಡಿದ್ರೆ ನಿನ್ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇತ್ತು, ಆದ್ರೆ ಇವಾಗ ನಾನ್ ಮಾತಾಡಿದ್ರೆ ನಿನ್ ತಲೆ ಕೆಡುತ್ತೆ ಅಲ್ವಾ? ತಲೆ ಕೆಡೋ ತರನೇ ಮಾತಾಡ್ತಿದ್ದೀನಿ ಅಲ್ವಾ? ಅದೇ ನಿನಗೆ ನನ್ನ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ, ಅದಕ್ಕೇನೆ ಮದ್ವೆ ಆಗಿ ಸ್ವಲ್ಪ ಟೈಮಿಗೆ ನಾನ್ ಬೋರ್ ಆದೆ ಅನ್ಸುತ್ತೆ, ಅದಕ್ಕೆ ಹೀಗೆ ನನ್ನನ್ನ ಅವಾಯ್ಡ್ ಮಾಡ್ತಿದ್ಯಾ. ಹೌದು, ಯಾರಿಗ್ ಗೊತ್ತು, ಬೇರೆ ಯಾರನ್ನಾರು ನೋಡ್ಕೊಂಡಿದ್ಯೋ ಏನೋ, ಅದಕ್ಕೆ ನಾನಿವಾಗ ಬೋರ್ ಆದೆ ಅನ್ಸುತ್ತೆ. ಪ್ರಿಯಾಂಕಾ, ಛೇ, ಬೆಳಗ್ಗೆನೆ ನಿನ್ನಿಂದ ನನ್ನ ಮೂಡೆಲ್ಲ ಹಾಳಾಯ್ತು. ಯಾಕಾದ್ರೂ ಮನೆಗೆ ಬರ್ತೀನೋ ಅನ್ನೋ ಹಾಗಾಗಿದೆ. ಇವಾಗಂತೂ ಮನೆಗೆ ಬರೋದಕ್ಕೆ ಮನ್ಸಾಗಲ್ಲ. ಅಮ್ಮ, ಇಷ್ಟೆಲ್ಲ ನಡೀತು, ಅವರು ನನಗೆ ಹೊಡೆದ್ಬಿಟ್ರಮ್ಮ. ಅಯ್ಯೋ, ಬೇಡ ಅಂತ 1000 ಸರಿ ಬಡ್ಕೊಂಡ್ರು ನೀನೇ ಅಲ್ವೇನೆ ನಾನು ಮದ್ವೆ ಅಂತ ಆದ್ರೆ ಅವನ್ನೇ ಮದ್ವೆ ಆಗೋದು, ಇಲ್ಲಾಂದ್ರೆ ನಾನ್ ಸತ್ತೇ ಹೋಗ್ಬಿಡ್ತೀನಿ, ನೀವು ನಿಮ್ ಮಗಳನ್ನೇ ಕಳ್ಕೊಂಡ್ ಬಿಡ್ತೀರಾ ಅಂತೆಲ್ಲ ದೊಡ್ಡ ಮಾತಾಡ್ದೆ. ಇವಾಗ ನೋಡಿದ್ರೆ ಗಂಡ ಹೊಡೆದ ಬೈದ ಅಂತ ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ಯಾ? ನೋಡು, ಇದೆಲ್ಲ ನೀನೇ ಬೇಕು ಅಂತ ಮಾಡ್ಕೊಂಡಿರೋದು. ನಾನು ಚಿನ್ನದಂತ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಅಂದೆ, ಆದ್ರೆ ನಿನಗದ್ಯಾವುದು ತಲೆಗೆ ಹೋಗಿಲ್ಲ. ನಿನ್ಗೆ ಇವನೊಬ್ನೇ ಕಂಡಿದ್ದಲ್ವಾ, ಇವನ್ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ ಅಂತ ಮದ್ವೆ ಆದೆ. ಇವಾಗ ಅನ್ಬೋಸು, ನಮ್ ತಲೆ ತಿನ್ಬೇಡ, ನಮ್ಮ ಹತ್ರ ಏನು ಹೇಳ್ಬೇಡ ನೀನು. ನಮ್ ಕಷ್ಟ ಸುಖ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡದೆ ಇರೋ ನಿನಗೆ ನಿನ್ ಕಷ್ಟ ಸುಖ ಇದಕ್ಕೆಲ್ಲ ನಾವ್ ಯಾಕೆ ಬೆಲೆ ಕೊಡ್ಬೇಕು? ಇಡು ಫೋನು. ನಿಜ, ಅಪ್ಪ ಅಮ್ಮ ನನ್ಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತಿದ್ರು, ಆದ್ರೆ ನಾನೇ ಈ ಪ್ರೀತಿ ಪ್ರೇಮ ಅಂತ ಇವ್ರನ್ನ ನಂಬಿ ಇವ್ರ ಜೊತೆಗೆ ಬಂದೆ. ಆದ್ರೆ ಈಗ ಅಪ್ಪ ಅಮ್ಮನೂ ಇಲ್ಲ, ಕೊನೆಗೆ ಕಟ್ಕೊಂಡಿರೋ ಗಂಡನೂ ಇಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿ ಇವಾಗ ನನ್ನನ್ನ ಕಾಲ್ ಕಸದಾಗ ನೋಡ್ತಾ ಇದ್ದಾರೆ. ಅಪ್ಪ ಅಮ್ಮ ಇಷ್ಟಪಟ್ಟಾಗೆ ನಾನು ಮದುವೆ ಆಗಿದ್ದಿದ್ರೆ ಇವಾಗ ನನಗೆ ಹೀಗೆ ಯಾವ ಕಷ್ಟನೂ ಬರ್ತಿರ್ಲಿಲ್ಲ. ಅಕಸ್ಮಾತ್ ಕಷ್ಟ ಬಂದಿದ್ರು ಅಪ್ಪ ಅಮ್ಮನೇ ನೋಡ್ಕೋತಾ ಇದ್ರು. ಆದ್ರೆ ಇವಾಗ ನಾನು ಇಷ್ಟಪಟ್ಟು ಅವ್ರ ವಿರೋಧವಾಗಿ ಮದುವೆ ಆಗಿದ್ದ ತಪ್ಪಿಗೆ ನನಗೆ ಬರೋ ಎಲ್ಲ ಕಷ್ಟನೂ ನಾನೇ ನೋಡ್ಕೋಬೇಕು. ಇಲ್ಲ, ನನಗೆ ಈ ಜೀವನನೇ ಬೇಡ. ಅಪ್ಪ ಅಮ್ಮ ನನ್ನ ಸಪೋರ್ಟಿಗಿಲ್ಲ, ಗಂಡ ಆದವನು ನನ್ನನ್ನು ಕೇರ್ಲೆಸ್ ಮಾಡ್ತಿದ್ದಾನೆ. ಹೀಗಿರುವಾಗ ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಇವರಿಂದ ಎಲ್ಲರಿಂದನೂ ದೂರ ಹೋಗ್ಬೇಕು. ದೂರ ಹೋಗ್ತೀನಿ, ಇನ್ಯಾವತ್ತು ಯಾರಿಗೂ ತೊಂದರೆ ಮಾಡಲ್ಲ. ನಾನೇ ದುಡುಕಿ ನಿರ್ಧಾರ ಮಾಡಿದ್ದಲ್ವಾ, ಶಿಕ್ಷೆನೂ ನಾನೇ ಅನುಭವಿಸ್ತೀನಿ. ವಾದ ವಿವಾದ ಅಂತ ಜಗಳ ದೊಡ್ಡದಾಗಿ ಗಂಡ ಹೆಂಡತಿ ಇಬ್ರು ಮಧ್ಯೆ ದೊಡ್ಡ ಜಗಳನೇ ಆಗಿ ಮನಸ್ತಾಪ ಕೂಡ ಆಗುತ್ತೆ. ಇದರಿಂದ ಪಾಪ ಪ್ರಿಯಾಂಕನ್ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಅದು ಅಲ್ಲದೆ ತಾಯಿಗೆ ಫೋನ್ ಮಾಡಿ ತನ್ನ ಕಷ್ಟನ ಹೇಳಿದಾಗ ತಾಯಿ ಮಾತುಗಳಿಂದ ಮನಸ್ಸಿಗೆ ಇನ್ನೂ ನೋವಾಗುತ್ತೆ. ಹಾಗಾಗಿನೇ ನಾನಿನ್ನ ಬದುಕೇ ಇರಬಾರ್ದು, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು, ಇವರೆಲ್ಲರಿಂದ ದೂರ ಹೋಗ್ಬೇಕು ಅಂತ ಹೊಡ್ತಾಳೆ. ಎಲ್ರನ್ನೂ ದ್ವೇಷ ಮಾಡಿ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅನ್ನೋಳಿದ್ರಿಗೆ ತನ್ನ ಗಂಡ ಪ್ರದೀಪ್ ನಿಂತಿರ್ತಾನೆ. ಪ್ರಿಯಾಂಕಾ, ಐ ಆಮ್ ರಿಯಲಿ ಸಾರಿ ಕಣೋ. ಬೆಳಗ್ಗೆ ಹಾಗೆಲ್ಲ ಮಾತಾಡಬಾರ್ದಿತ್ತು. ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿದೆ ಅನಿಸುತ್ತೆ. ಏನೋ ವರ್ಕ್ ಟೆನ್ಷನಲ್ಲಿ ಹಾಗೆಲ್ಲ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿನ್ನ ನಂಬ್ಕೊಂಡು ಬಂದಿರೋ ನಾನು, ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಐ ಆಮ್ ರಿಯಲಿ ಸಾರಿ ಬಂಗಾರ. ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬಾ ನೋವಾಗಿದೆ ಅಂತ. ಆದರೆ ಏನು ಮಾಡಲಿ ಹೇಳು, ನಿನಗೋಸ್ಕರನೇ ಅಲ್ವಾ, ನಮ್ಮಿಬ್ಬರಿಗೋಸ್ಕರನೇ ಅಲ್ವಾ ನಾನು ಅಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರೋದು. ಏನೋ ಟೆನ್ಷನಲ್ಲಿ ನಿನ್ನ ಮನಸ್ಸಿಗೆ ನೋವು ಮಾಡಿದೆ. ಅದು ಅಲ್ಲದೆ ನಿನಗೆ ಹೊಡೆದ್ಬಿಟ್ನಲ್ಲ, ಅದಂತೂ ನನಗೆ ತುಂಬಾ ಬೇಜಾರಾಗ್ಬಿಡ್ತು. ನಾನು ಮಾಡಿದ ತಪ್ಪು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಆಯಿತಾ? ಸರಿ, ಇನ್ಯಾವತ್ತೂ ಹೀಗೆಲ್ಲ ಮಾಡಬಾರ್ದು, ನನ್ನ ಮನಸ್ಸಿಗೆ ನೋವು ಮಾಡಬಾರ್ದು. ಸರಿ ಬಂಗಾರ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಜೀವನನೇ ಬೇಡ ಅಂತ ಹೊರಟಿರೋಳ ಎದುರಿಗೆ ತನ್ನ ಗಂಡ ಒಂದೇ ಒಂದು ಸಾರಿ ಹೇಳಿದ್ದಷ್ಟೇನೆ ತಾನು ಕೋಪ ಮಾಡ್ಕೊಂಡಿದ್ದು, ದ್ವೇಷ ಮಾಡಿದ್ದು ಎಲ್ಲಾನು ಮರೆತು ಅವನ ಪ್ರೀತಿಲಿ ಕರ್ಗೋಗ್ಬಿಡ್ತಾಳೆ.
ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಎಷ್ಟು ಅಂತ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನಾವು ಪ್ರೀತಿ ಮಾಡೋರ ಮೇಲೆ ನಾವು ಎಷ್ಟೇ ದ್ವೇಷ ಬೆಳೆಸ್ಕೊಂಡ್ರೂ ಅವರು ಒಂದೇ ಒಂದು ಸಾರಿ ಕೇಳಿದ್ರೆ ಸಾಕು, ನಮಗೆ ಅವ್ರ ಮೇಲಿರೋ ಕೋಪ ಎಲ್ಲ ಹೊರಟೋಗಿ ಪ್ರೀತಿ ಮಾತ್ರನೇ ಕಾಣಿಸುತ್ತೆ. ಇದೇ ಅಲ್ವಾ ಪ್ರೀತಿ ಅಂದರೆ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.